ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಬಸವ ಸಮಿತಿ ಪ್ರಸ್ತುತಪಡಿಸುವ ವಚನ ಧ್ಯಾನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಿಮ್ಮ ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿ ಉಸಿರಾಟದ ಸಹಜ ಲಯಕ್ಕೆ ಸಾಕ್ಷಿಯಾಗಿ ದೇಹವನ್ನು ಸಂಪೂರ್ಣ ಸಡಿಲಗೊಳಿಸಿ ಬಾಹ್ಯ ಶಬ್ದಗಳನ್ನು ಮೀರಿ ಅಂತರಂಗದ ಅಖಂಡ ಮೌನದಲ್ಲಿ ಲೀನವಾಗುತ್ತಾ ಗಾಢವಾದ ವಿಶ್ರಾಂತಿಗೆ ಶರಣಾಗಿ ಈ ದಿವ್ಯ ಶಾಂತಿಯ ಮಡಿಲಲ್ಲಿ ಶರಣ ಆದಯ್ಯನವರ ವಚನಧಾರೆಯನ್ನು ಸ್ವೀಕರಿಸಲು ನಿಮ್ಮ ಅರಿವನ್ನು ಸಿದ್ಧಗೊಳಿಸಿ. ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಹಂಕಾರ, ಪ್ರಾಣದಲ್ಲಿ ನಿರ್ಭಯ, ಚಿತ್ತದಲ್ಲಿ ನಿರಪೇಕ್ಷೆ, ವಿಷಯಗಳಲ್ಲಿ ಉದಾಸೀನ, ಭಾವದಲ್ಲಿ ದಿಗಂಬರ, ಜ್ಞಾನದಲ್ಲಿ ಪರಮಾನಂದವೆಡೆಗೊಂಡ ಬಳಿಕ ಸೌರಾಷ್ಟ್ರ ಸೋಮೇಶ್ವರನೆಂಬ ಲಿಂಗವು ಬೇರಿಲ್ಲ ಕಾಣಿರೆ. ಶರಣ ಆದಯ್ಯನವರ ಈ ಮಾತುಗಳು ದೇವರನ್ನು ಎಲ್ಲೋ ಹೊರಗೆ ಹುಡುಕುವ ಬದಲು ನಮ್ಮ ಅಂತರಂಗವನ್ನು ಆ ದೇವನಿಗೆ ಅರ್ಪಿಸಲು ಮಾಡುವ ಮೃದುವಾದ ಆವಾಹನೆಗಳಾಗಿವೆ. ಈ ದೇಹದ ಮೇಲಿರುವ ಮಮಕಾರ ನಿಧಾನವಾಗಿ ಕರಗುತ್ತಾ ಹೋಗಲಿ. ತನುವಿನಲ್ಲಿ ನಿರ್ಮೋಹ, ದೇಹದ ಮೇಲಿನ ಮೋಹವೆಲ್ಲ ಕರಗಿದಾಗ ನಿಮ್ಮ ಈ ಭೌತಿಕ ದೇಹವೇ ಪರಮಾತ್ಮನು ವಾಸಿಸುವ ಪವಿತ್ರವಾದ ಮಂದಿರವಾಗಿ ಮಾರ್ಪಡುತ್ತದೆ. ಮನದಲ್ಲಿ ನಿರಹಂಕಾರ ಈಗ ನಿಧಾನವಾಗಿ ಒಳಹೊಕ್ಕು ನಿಮ್ಮ ಮನಸ್ಸನ್ನು ಗಮನಿಸಿ. ನಾನು, ನನ್ನದು ಎಂಬ ಅಹಂಕಾರದ ಬಿಗಿ ಎಳೆಗಳು ನಿಧಾನವಾಗಿ ಸಡಿಲಗೊಳ್ಳುತ್ತಿವೆ. ಈ ಮಮಕಾರ ಕರಗಿದಾಗ ನಿಮ್ಮ ಮನಸ್ಸು ಅಲೆಯಿಲ್ಲದ ತಂಪಾದ ಅತ್ಯಂತ ಶುದ್ಧವಾದ ಸರೋವರದಂತೆ ನಿಶ್ಚಲವಾಗುತ್ತದೆ. ಪ್ರಾಣದಲ್ಲಿ ನಿರ್ಭಯ, ಗಮನ ನಿಮ್ಮ ಉಸಿರಿನ ಕಡೆಗೆ ಹರಿಯಲಿ. ಈ ಪ್ರಾಣದಲ್ಲಿ ಇನ್ನೇನೂ ಅಳುಕಿಲ್ಲ. ಸಾವು, ನೋವು, ಭವಿಷ್ಯದ ಬಗೆಗಿನ ಎಲ್ಲ ಹೆದರಿಕೆಗಳು ಕಳಚಿಬಿದ್ದಿವೆ. ಚಿತ್ತದಲ್ಲಿ ನಿರಪೇಕ್ಷೆ, ನಿಮ್ಮ ಮನಸ್ಸಿನ ಅಂಗಳದಲ್ಲಿ ಈಗ ಯಾವುದೇ ಅಪೇಕ್ಷೆಗಳ ಸುಳಿವಿಲ್ಲ. ಬರುವ ಸುಖ ಮತ್ತು ದುಃಖಗಳನ್ನು ಕೇವಲ ಸಾಕ್ಷಿಯಾಗಿ ನೋಡುವ ಸ್ಥಿತಿ ಇದು. ನಿರೀಕ್ಷೆಗಳ ಹೊರೆಯಿಲ್ಲದ ಈ ಮುಕ್ತ ಮನಸ್ಸು ಗಾಳಿಯಷ್ಟೇ ಹಗುರ, ಆಕಾಶದಷ್ಟೇ ಸ್ವತಂತ್ರ. ವಿಷಯಗಳಲ್ಲಿ ಉದಾಸೀನ, ಹೊರಗಿನ ಪ್ರಪಂಚದ ಆಕರ್ಷಣೆಗಳು ಈಗ ನಿಮ್ಮ ಅರಿವನ್ನು ಕಲಕಲಾರವು. ವಸ್ತು ವ್ಯಾಮೋಹದ ಅಲೆಗಳು ಬಂದು ಅಪ್ಪಳಿಸಿದರೂ ನೀವು ಮಾತ್ರ ಅಚಲ. ಎಲ್ಲವನ್ನು ಕೇವಲ ಅತಿಥಿಯಂತೆ ನೋಡುವ ಈ ಉದಾಸೀನತೆ ನಿಮ್ಮನ್ನು ಬಂಧನದಿಂದ ಮುಕ್ತಗೊಳಿಸಿದೆ. ಭಾವದಲ್ಲಿ ದಿಗಂಬರ, ನಿಮ್ಮ ಭಾವಗಳಲ್ಲಿ ಈಗ ಯಾವುದೇ ಮುಚ್ಚುಮರೆಯಿಲ್ಲ. ಕಪಟದ ಕಲ್ಮಶವಿಲ್ಲ. ಬಣ್ಣಗಳಿಲ್ಲದ, ಹೊದಕಿಗಳಿಲ್ಲದ ಈ ಭಾವದ ಪಾರದರ್ಶಕತೆ, ಇದೇ ದಿಗಂಬರ ಸ್ಥಿತಿ. ಮಗುವಿನ ಮುಗ್ಧ ನಗುವಿನಂತಹ ಪರಿಶುದ್ಧತೆ ಈಗ ನಿಮ್ಮದಾಗಿದೆ.
ಈ ಶುದ್ಧ ಹೊತ್ತಿನಲ್ಲಿ ನಿಮ್ಮ ಮನದ ಆಲೋಚನೆಗಳನ್ನು ತಡೆಯಬೇಡಿ. ಆಸೆ, ಅಹಂ ಅಥವಾ ಆತಂಕದ ಅಲೆಗಳು ಮೂಡಿದರೆ ಅವು ನೀಲಾಕಾಶದಲ್ಲಿ ತೇಲುವ ಬಿಳಿ ಮೋಡಗಳಂತೆ ಬರಲಿ ಮತ್ತು ಹೋಗಲಿ. ಅವುಗಳ ಅಂಟಿಕೊಳ್ಳಬೇಡಿ, ವಿರೋಧವೂ ಮಾಡಬೇಡಿ. ಬಂದ ದಾರಿಯಲ್ಲೇ ಅವು ಕರಗಿ ಹೋಗಲಿ. ನೆನಪಿರಲಿ, ನೀವು ಈ ಆಲೋಚನೆಗಳಲ್ಲ, ನೀವು ಕೇವಲ ಆಲೋಚನೆಗಳನ್ನು ಗಮನಿಸುವ ನಿರ್ಮಲವಾದ ಶುದ್ಧ ಅರಿವು. ಈ ಕಲ್ಮಶವಿಲ್ಲದ, ಯಾವ ಭಾರವೂ ಇಲ್ಲದ ಅರಿವಿನಲ್ಲಿ ಮೂಡುವುದೇ ನಿಜವಾದ ಆತ್ಮಜ್ಞಾನ. ಇದುವೇ ಪರಮಾನಂದ. ಈ ಪರಮಾನಂದವನ್ನು ನೀವೀಗ ಸಂಪೂರ್ಣವಾಗಿ ಅನುಭವಿಸುತ್ತಿದ್ದೀರಿ. ಆ ಆನಂದವೇ ನಿಮ್ಮ ಉಸಿರಾಗುತ್ತಿದೆ. ಈ ದಿವ್ಯ ಆನಂದದ ಸ್ಥಿತಿ ತಲುಪಿದ ಬಳಿಕ ಶರಣರು ಹೇಳುವಂತೆ ಆ ಪರಮಾತ್ಮ ನಿಮ್ಮಿಂದ ಬೇರೆಯಿಲ್ಲ. ಸೌರಾಷ್ಟ್ರ ಸೋಮೇಶ್ವರನೆಂಬ ಪರಮ ಚೈತನ್ಯಕ್ಕೂ ನಿಮ್ಮಗೂ ಯಾವ ಭೇದವೂ ಇಲ್ಲ. ನೀವೇ ಆ ಲಿಂಗ, ನೀವೇ ಆ ಅರಿವಿನ ಬೆಳಕು, ನೀವೇ ಆ ದಿವ್ಯ ಚೈತನ್ಯ. ಈ ಅಪರಿಮಿತವಾದ ದಿವ್ಯ ಶಾಂತಿಯೊಳಗೆ ಹಾಗೆಯೇ ಒಂದಾಗಿರಿ. ಈಗ ನಿಧಾನವಾಗಿ ನಿಮ್ಮ ಪ್ರಸ್ತುತ ಪರಿಸರಕ್ಕೆ ಹಿಂದಿರುಗುವ ಸಮಯ. ಈ ಧ್ಯಾನದಿಂದ ನೀವು ಪಡೆದ ನಿರ್ಮೋಹ, ನಿರಹಂಕಾರ ಮತ್ತು ನಿರ್ಭಯದ ಶಕ್ತಿ ಇಂದಿನ ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ, ಪ್ರತಿಯೊಂದು ಉಸಿರಲ್ಲೂ ನಿಮ್ಮನ್ನು ಮುನ್ನಡೆಸುತ್ತದೆ. ನೀವು ಸಂಪೂರ್ಣವಾಗಿ ಪ್ರಶಾಂತವಾಗಿದ್ದೀರಿ. ಈ ದಿವ್ಯ ಗಳಿಗೆಯಲ್ಲಿ ನಮ್ಮೊಡನೆ ಪಾಲ್ಗೊಂಡಿದ್ದಕ್ಕಾಗಿ ಹೃದಯದಾಳದ ಕೃತಜ್ಞತೆಗಳು. ಶರಣ ಆದಯ್ಯನವರ ಈ ಜ್ಞಾನದ ಬೆಳಕನ್ನು ಇಂದಿನ ದಿನವಿಡೀ ನಿಮ್ಮೊಳಗೆ ಬೆಳಗಲು ಬಿಡಿ. ನಿಮ್ಮ ಮುಖದ ಮೇಲೆ ಒಂದು ಸಣ್ಣ ಪ್ರಶಾಂತ ಮಂದಹಾಸದೊಂದಿಗೆ ನೀವು ಸಿದ್ಧರಾದಾಗ ನಿಮ್ಮ ಕಣ್ಣುಗಳನ್ನು ಮೃದುವಾಗಿ ತೆರೆಯಬಹುದು. ಎಲ್ಲರಿಗೂ ಶರಣಾರ್ಥಿಗಳು.